ಓಕೆ. ಸೊ ಇವಾಗ ಯಾವ ರೀತಿ ಆಗಿದೆ ಅಂತಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ ಪೊಲೀಸರು ಕೆಲವೊಂದಿಷ್ಟು ಜನ ಆಗಿರಬಹುದು, ಅವರು ಲಂಚ ಪಡ್ಕೊಂಡು ಸಿಕ್ಕಾಕೊಂಡಿರುವಂತಹ ಕೇಸ್ಗಳು ಇದ್ದಾವೆ. 7 ಕೋಟಿ ದರೋಡೆ ಆಯ್ತು ATM ವ್ಯಾನ್ ಅಲ್ಲಿ. ಸೊ ಅಲ್ಲಿ ಒಂದು ಕಾನ್ಸ್ಟೇಬಲ್ ಸಿಕ್ಕಾಕೊಂಡಿದ್ರು. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಜನಸಾಮಾನ್ಯರಿಗೆ ಹೇಗ್ ನಾವು ನಂಬಲಿ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಇದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್? ಇದರಲ್ಲಿ 2 ಭಾಗ ಇದೆ. ಒಂದು, ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಈ ಥರ ಸಮಸ್ಯೆ ಇದೆ ಅಂತ ನಾವು ಒಪ್ಕೊಳ್ಳಲ್ಲ. ಎಲ್ಲ ಇಲಾಖೆಯಲ್ಲಿ ಈ ಥರ ಸಮಸ್ಯೆ ಇದೆ. ಸೊ ಇಲಾಖೆಗಿಂತ ಜನ ಒಂದೇ ಟೈಪ್ ಇರಲ್ಲ, ಬೇರೆ ಬೇರೆ ಟೈಪ್ ಜನ ಇರ್ತಾರೆ. ಸೊ ಒಬ್ಬ ಜನದು ತಪ್ಪು ಮಾಡೋದಕ್ಕೆ ನಾವು ಎಂಟೈರ್ ಇಲಾಖೆ ಮೇಲೆ ದೂರ ಹೇಳೋದು ತಪ್ಪು. ಈ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಕೂಡ ಒಬ್ಬ ಕಾನ್ಸ್ಟೇಬಲ್ ಹೌದು ಶಾಮೀಲಾಗಿದ್ದು, ಅವ್ರ ಮೇಲೆ ನಾವು ಕ್ರಮ ತೊಗೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಇನ್ನೂ ಜೈಲಲ್ಲಿದ್ದಾರೆ, ಅವರು ಚಾರ್ಜ್ ಶೀಟು ಮಾಡಿದ್ದೀವಿ. ಯಾಕೆಂದರೆ ಇಂಥದ್ದು ಪ್ರಕರಣ ಆದಮೇಲೆ ನಮ್ಮವರು ಶಾಮೀಲಾಗಿದ್ದರೆ ಅದು ದಟ್ ಈಸ್ ವೆರಿ ವೆರಿ ಸೀರಿಯಸ್ ಅಂತ ನಾವು ಟಾಲರೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಟೈರ್ 25,000 ಒಂದು 25,000 ನಮ್ಮದು ಫೋರ್ಸ್ ಸ್ಟ್ರೆಂತ್ ಇದೆ. ಈ ಫೋರ್ಸಲ್ಲಿ ಒಬ್ಬ ಇಬ್ಬರು ಈ ಥರ ಮಾಡಿದರೆ ಖಂಡಿತ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತೀವಿ. ಬಟ್ ಆ್ಯಸ್ ಅ ರೂಲ್ ಐ ಆಮ್ 100% ಶ್ಯೂರ್ ನಮ್ಮ ಪೊಲೀಸವರು ಎಲ್ಲರೂ ಒಳ್ಳೆಯವರಿದ್ದಾರೆ, ಟ್ರೈನಿಂಗ್ ಒಳ್ಳೆ ಸಿಕ್ಕಿದೆ ಅವ್ರಿಗೆ. ಆಗ ನಾವು ಅವ್ರಿಗೆ ಬ್ರೀಫ್ ಕೂಡ ಮಾಡ್ತಾಯಿರ್ತೀವಿ, ಅಡ್ವೈಸರೀಸ್ ಕೊಡ್ತೀವಿ, ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಕೂಡ ತೊಗೊಳ್ತಾ ಇದ್ದೀವಿ. ಸೊ ಎಲ್ಲರೂ ಆ ಥರ ಇಲ್ಲ, ಕೆಲವರು ಇರ್ತದೆ ಅವ್ರ ಮೇಲೆ ಆಗಾಗ ಲೈಕ್ ನೀವು ಹೇಳೋದು ಲಂಚ ತೊಗೊಳೋರು ಲೋಕಾಯುಕ್ತ ಇಲಾಖೆಯವರಿದ್ದಾರೆ, ಅವರು ಕ್ರಮ ತೊಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ನಮಗೆ ಮಾಹಿತಿ ಬಂದರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಬೇರೆ ಬೇರೆ ಹಂತದಲ್ಲಿ, ಬರೀ ನನ್ನ ಹಂತದಲ್ಲಿ ಇಲ್ಲ, DCP ಮಟ್ಟದಲ್ಲಿ, ಜಾಯಿಂಟ್ ಕಮಿಷನರ್ ಮಟ್ಟದಲ್ಲಿ, ನನ್ನ ಮಟ್ಟದಲ್ಲಿ. ಸೊ ಇಲಾಖೆಯಲ್ಲಿ ಒಳ್ಳೆಯವರು ಇದ್ದಾರ ಅಂತ ನನ್ನ ಪ್ರಕಾರ ಕೆಲಸ ಚೆನ್ನಾಗಿ ನಡೀತಾ ಇದೆ. ಒಬ್ಬ ಇಬ್ಬರು ಏನು ಮಾಡ್ತಾರೆ ಅವ್ರ ಮೇಲೆ ಆಗಾಗ ನಾವು ಕ್ರಮ ತಗೊಂಡು ಇಲಾಖೆಗೆ ಒಳ್ಳೆ ಹೆಸರು ಬರಲಿ ಅಂತ ನಾವು ಪ್ಲ್ಯಾನ್ ಮಾಡಿ. ಓಕೆ. ಈಗ ಬೆಂಗಳೂರಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಡ್ರಗ್ಸ್ ವಿಚಾರಗಳು ಜಾಸ್ತಿ ಆಗ್ತಾ ಇದೆ. ಮಾರಾಟ ಮಾಡೋದಾಗಿರ್ಬೋದು, ತೆಗೆದುಕೊಂಡು ಬರೋದಾಗಿರ್ಬೋದು ಎಲ್ಲ ಜಾಸ್ತಿ ನಡೀತಾ ಇದೆ. ಇಲ್ಲಿ ಹಿಂದಿನ ಸಲ ನವೆಂಬರ್ ತಿಂಗಳು ಒಳಗಡೆ ಅಂದ್ಕೊಳ್ತೀನಿ ನಾನು, ಒಂದು 11 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದರೆ ಬೇರೆ ದೇಶದಿಂದ ಓದ್ಲಿಕ್ಕೆ ಬಂದವರು ಇಲ್ಲಿ ಬಂದು ಡ್ರಗ್ಸ್ ದಾಸರಾಗಿ ಊರಿಗೆಲ್ಲ ಹಂಚ್ತಾ ಇದ್ದಾರೆ ಸರ್. ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ? ಯಾಕಂತಂದ್ರೆ 11 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಅಂತಂದ್ರೆ ನಾಟ್ ಸ್ಮಾಲ್ ನಂಬರ್ ಅಲ್ವಾ ಸರ್? ಇದರಲ್ಲಿ ಮತ್ತೆ ನಾನು ಡ್ರಗ್ಸ್ದು ವಿಷಯದಲ್ಲಿ 0 ಟಾಲರೆನ್ಸ್ ಇದೆ. ಸರ್ಕಾರ ವತಿಯಿಂದ ಇನ್ಸ್ಟ್ರಕ್ಷನ್ ಇದೆ, ನಮ್ಮ ಕಡೆಯಿಂದನೂ ಕೂಡ ಆ ಥರ ನಾವು ಪಾಲಿಸಿ ಇಟ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಲಾಸ್ಟ್ ಇಯರ್ ಅಂದರೆ 2025 ದಾಖಲಾತ ಒಂದು ಮೋರ್ ದೆನ್ 173 crores ವರ್ತ್ ಡ್ರಗ್ಸ್ ನಾವು ಸೀಸ್ ಮಾಡಿದ್ವಿ. ಎಸ್, ಅಲ್ಲ ಪಾರ್ಟಿ ಮಾಡ್ತಾ ಇದ್ರು ಅವಾಗ ತಗ್ಲಾಕೊಂಡ್ರು ಅನ್ನುವಂತಹ ಸುದ್ದಿಗಳು ಬಂದು ಕೇಳಿ ಬರ್ತಾ ಇತ್ತು. ಯಾರು ಈ 11 ಜನ? ಒಂದಿಷ್ಟು ಜನ ಪೊಲೀಸರು. ಇಲ್ಲ, ಅದು ಪಾರ್ಟಿದಲ್ಲ, ಇದು ಒಂದು ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನಲ್ಲಿ ಕೆಲವರು ಮಾಹಿತಿ ಅದಾದ ಮೇಲೆ ರಿಪೋರ್ಟ್ ಬಂತು, ಇವ್ರದ್ದು ಇನ್ವಾಲ್ವ್ಮೆಂಟ್ ಇತ್ತು ಡ್ರಗ್ಸ್ ಮಾಫಿಯಾ ಜೊತೆಗೆ. ಅದಕ್ಕೋಸ್ಕರ ನಾವು ಅವ್ರನ್ನ ಸಸ್ಪೆಂಡು ಮಾಡಿದ್ದೀವಿ. ಒಬ್ಬ ಜನರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು ಭಾಗ. ಎರಡನೇ ಭಾಗ ಅಂದರೆ ನಾವು ಸಾಕಷ್ಟು ಡ್ರಗ್ಸ್ ಸೀಸ್ ಮಾಡ್ತಾಯಿದ್ದೀವಿ. ಪ್ಲಸ್ ಅವೇರ್ನೆಸ್ ಕ್ಯಾಂಪೇನ್ ತುಂಬ ನಾವು ಮಾಡ್ತಾಯಿದ್ದೀವಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಆದರೂ ಏನಾಗಿದೆ, ಇದು ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬರೀ ಪೊಲೀಸ್ ಕಡೆಯಿಂದ ಇದು ಸಾಲ್ವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎನ್ಕಾರ್ಡ್ ಅಂತ ನಮ್ಮದು ಒಂದು ಮೀಟಿಂಗ್ ಇರ್ತದೆ, ಅಂದರೆ ನಾರ್ಕೋಟಿಕ್ಸ್ ಬಗ್ಗೆ ಒಂದು ಕೋಆರ್ಡಿನೇಷನ್ ಕಮಿಟಿ ಇದೆ. ಆ ಕೋಆರ್ಡಿನೇಷನ್ ಕಮಿಟಿಲಿ ಸಾಕಷ್ಟು ಇಲಾಖೆದು ಆಫೀಸರ್ಸ್ ಇದ್ದಾರೆ, ಅದರಲ್ಲಿ ಸಮಾಜದ್ದು ಕೂಡ ಒಂದು ಜವಾಬ್ದಾರಿ ಬರ್ತದೆ. ಬಟ್ ಎಸ್, ಪೊಲೀಸ್ ಇಲಾಖೆ ವತಿಯಿಂದ ಲೀಗಲ್ ಆ್ಯಕ್ಷನ್ ನಾವು ತೊಗೊಳ್ತಾ ಇದ್ದೀವಿ, ಅದರ ಬಗ್ಗೆ ಯಾವುದೂ ಕಮ್ಮಿ ಇಲ್ಲ. ಲಾಸ್ಟ್ 2 monthsಲ್ಲೇ ಮೋರ್ ದೆನ್ 30 crores ವ್ಯಾಲಿ ಇದು ನಾವು ಸೀಸ್ ಮಾಡಿದ್ದೀವಿ. ಬಟ್ ಒಂದು ನಾವು ಹೇಳಬೇಕಾದ್ರೆ ಇಟ್ ಈಸ್ ದಟ್ 0 ಟಾಲರೆನ್ಸ್. ನಮ್ಮ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಕೆಲವು ಪೆಡ್ಲರ್ಸ್, ಯಾಕೆಂದರೆ ನಮ್ಮ ಹತ್ರ ಪಕ್ಕ ಮಾಹಿತಿ ಇದೆ, ಮಾಹಿತಿ ಅದಾದಮೇಲೆ ಅವ್ರಿಗೆ ಕೂಡ ಒಂಥರ ಭಯ ಮುಟ್ಟಿದೆ. ಪೊಲೀಸವ್ರು ಬಿಡ್ತಾ ಇಲ್ಲ, ಪೊಲೀಸವ್ರು ಯಾವ ಕಾರಣಕ್ಕೆ ನಮಗೆ ಇದು ಆಗಲ್ಲ. ಸೊ ಸುಮಾರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸುಮಾರು ಜನ ಫಾರಿನರ್ಸ್, ನೀವು ಈಗ ಜಸ್ಟ್ ತಾವು ಹೇಳಿದ್ರೆ ಫಾರಿನರ್ಸ್ ಇಲ್ಲಿ ಬರ್ತಾರೆ ಓದಲಿಕ್ಕೆ, ಅಂಥವ್ರಿಗೆ ನಾವು ಡಿಪೋಟೇಷನ್ ಮಾಡಿದ್ವಿ, ಇಲ್ಲಿಂದ ವಾಪಸ್ ಕಳಿಸ್ಕೊಟ್ಟಿದ್ದೀವಿ ಅವರು ದೇಶಕ್ಕೆ. ಸೊ ಈ ಥರ ಕ್ರಮ ನಾವು ತೊಗೊಳ್ತಾ ಇದ್ದೀವಿ. ಬಟ್ ಇದು ದೊಡ್ಡ ಸಿಟಿ ಇದೆ, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮಸ್ಯೆ ಬರ್ತದೆ. ಡ್ರಗ್ಸ್ದು ನನ್ನ ಪ್ರಕಾರ ಅಂಥ ಯಾವುದು ಆತಂಕ ಪಡಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನಾವಿದ್ದೀವಿ, ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಮುಂದೆ ಯಾವುದೋ ಇನ್ಫಾರ್ಮೇಷನ್ ಕೂಡ ಬಂದರೆ ನಾವು ಅದರ ಮೇಲೆ ಕ್ರಮ ತೊಗೊಳ್ತೀವಿ.
ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಕಿರಿಕಿರಿಗಳಿಗೆ ಉಂಟಾಗ್ತಾ ಇದ್ದಾರೆ. ರೋಡ್ ರೇಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಜಸ್ಟ್ ಗಾಡಿ ಟಚ್ ಮಾಡಿದ್ರೆ ಸಾಕು ಕೆಟ್ಟದಾಗಿ ಬೈಲಿಕ್ಕೆ ಶುರು ಮಾಡಿಬಿಡ್ತಾರೆ ಸರ್. ಯಾವ ಥರ ಕ್ರಮ ಏನಾದರೂ ಕೈಗೊಳ್ತಾ ಇದ್ದೀರಾ ಅಥವಾ ಆ ಥರದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ರೆಡಿ ಇದರ ಬಗ್ಗೆ ನಾವು ಸಾಕಷ್ಟು ಕ್ರಮ ತಗೊಂಡಿದ್ದೀವಿ. ಮುಂಚೆ ಏನಾಗಿತ್ತು, ಇದು ಮಾತ್ರ ಒಂದು ಆಕ್ಸಿಡೆಂಟ್ ಕೇಸ್ ಅಂತ ಪರಿಗಣಿಸಿ ಆ್ಯಕ್ಷನ್ ಆಗ್ತಿತ್ತು. ಈಗ ಲಾ ಆ್ಯಂಡ್ ಆರ್ಡರ್ ಅಂದರೆ ನಮ್ಮ ಕ್ರಿಮಿನಲ್ ಕೇಸ್ ಕೂಡ ಮಾಡ್ತಾ ಇದ್ದೀವಿ. ಪ್ಲಸ್ ಇದರಲ್ಲಿ 112 ಅಂದರೆ 112 ನಮ್ಮದು ಏನು ವೆಹಿಕಲ್ ಇದೆ, ಹೊಯ್ಸಳ ವೆಹಿಕಲ್ಸ್, ಅದರದ್ದು ಸಂಖ್ಯೆ ಜಾಸ್ತಿ ಮಾಡಿದ್ದೀವಿ. ಏರಿಯಾ ಕಡಿಮೆ ಮಾಡಿ ಸಂಖ್ಯೆ ಜಾಸ್ತಿ ಮಾಡಿ. ಸೊ ಇಂಥದ್ದು ಯಾವುದು ಘಟನೆ ಆದ ತಕ್ಷಣ ನಮ್ಮವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬಟ್ ಜನ ಒಂದು ನಿಮಗೆ ಗೊತ್ತಿದೆ, ಕೆಲವರು ಕೆಟ್ಟವರು ಇರ್ತಾರೆ, ಈ ಥರ ಸುಮ್ಮನೆ ರೋಡ್ ರೇಜ್ ಅದು ಇದು ಮಾಡಿ ಅಂಥರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೂಡ ನಿಮಗೆ ಗೊತ್ತಿರ್ಬೋದು, ಯಾವುದು ನಮಗೆ ಗೊತ್ತಾದರೆ ತಕ್ಷಣ ನಾವು ಸೋಮೋಟೋ ಕೇಸ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತಾಯಿದ್ದೀವಿ. ಇಂಥದ್ದು ಅವ್ರು ನಿನ್ನೆ ಮಾಡಿರ್ಬೋದು, ನೋಡಿ ಇವತ್ತು ಅವ್ರದ್ದು ಪರಿಸ್ಥಿತಿ ಏನಿದೆ, ಅರೆಸ್ಟ್ ಆಗಿದ್ದಾರೆ, ಕೇಸ್ ಆಗಿದೆ. ಸೊ ಇದು ಒಂದು ನಿರಂತರವಾಗಿ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದು. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿದೆ, ನಮ್ಮದು CCTV ಕವರೇಜ್ ತುಂಬ ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಯಾರಿಗೆ ಬಿಡೋದಿಲ್ಲ. ಎಲ್ಲಿ ಅಪ್ಪಿತಪ್ಪಿ ಘಟನೆ ಆಗಿದ್ರು ಕೂಡ ಅವ್ರ ಬಗ್ಗೆ ನಾವು ಸೋಮೋಟೋ ಕೇಸ್ ತೊಗೊಂಡು ನಾವೇ ಕೇಸ್ ಮಾಡ್ತಾಯಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಪ್ರೊಆಕ್ಟಿವ್ ಆ್ಯಕ್ಷನ್ಸ್. ನೋಡೋಣ ಮುಂದೆ ದಿವಸದಲ್ಲಿ ಇದನ್ನು ಕಡಿಮೆ ಆಗುತ್ತೆ. ಓಕೆ, ಈಗ ಸೈಬರ್ ವಂಚನೆಗಳ ಬಗ್ಗೆ ಮಾತನಾಡುವುದಾದರೆ ಸಾಕಷ್ಟು ಕಡೆಯಲ್ಲಿ ಸೈಬರ್ ವಂಚನೆಗಳಾಗ್ತಾ ಇದೆ. ಫೇಕ್ ಆಗಿರುವಂತಹ ಒಂದು ಅಕೌಂಟ್ ಇಟ್ಕೊಂಡು ಅದರಿಂದ ದುಡ್ಡು ತೆಗೆದುಕೊಳ್ಳೋದು, ನಿಮ್ಮದು ನಕಲಿ ಒಂದು ಅಕೌಂಟ್ ಮಾಡಿದ್ದಾರೆ ಫೇಸ್ಬುಕ್ದು ಅನ್ನೋದು ಗೊತ್ತಾಗಿದೆ. ಸೊ ಇಂಥ ವ್ಯಕ್ತಿಗಳು ಸಿಗ್ತಾರೆ, ನಮ್ಮ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಯಾವ ರೀತಿಯ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕು ಜನಸಾಮಾನ್ಯರು? ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ನೀವು ಕೇಳಿದ್ರೆ. ಕಟ್ಟೆಚ್ಚರಿಕೆ ಅಂದರೆ ನಾವು ಆಗಾಗ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ವಿ, ತುಂಬ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಕಡೆಯಿಂದ. ಮತ್ತು 1930 ಏನು ನಂಬರ್ ಇದೆ ಅದರದ್ದು ಪಬ್ಲಿಸಿಟಿ ಸಾಕಷ್ಟಾಗಿದೆ. ಆದರೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಯಾರು ಬುದ್ಧಿವಂತರು ಇದ್ದಾರೆ, ಎಜುಕೇಟೆಡ್ ಅವರು ಇದ್ದಾರೆ, ಅವರು ಇದಕ್ಕೆ ಸಿಕ್ಕಾಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ತಕ್ಷಣ ದುಡ್ಡು ಜಾಸ್ತಿ ಬೇಕು, ಇನ್ವೆಸ್ಟ್ಮೆಂಟ್ ಅಂದರೆ ಸಣ್ಣ ಇನ್ವೆಸ್ಟ್ ಮಾಡಿ ದೊಡ್ಡ ರಿಟರ್ನ್ ಸಿಗಬೇಕು. ಇದು ಎಲ್ಲಿದು ಒಂದು ಸಿಸ್ಟಮ್ ಇಲ್ಲ. RBI ಗೈಡ್ಲೈನ್ಸ್ ಇದೆ, ಮತ್ತು ಬಿಸ್ನೆಸ್ದು ಒಂದು ಸ್ಕೀಮ್ ಇರ್ತದೆ. ಆ ಸ್ಕೀಮ್ ಪ್ರಕಾರ ನೀವು ಶಾರ್ಟ್ಕಟ್ಟಲ್ಲಿ ಬಿಸ್ನೆಸ್ಸಲ್ಲಿ ಸಡನ್ನಾಗಿ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರು ನಿಮಗೆ ಆ ಥರ ಒಂದು ಇನ್ವೆಸ್ಟ್ಮೆಂಟಲ್ಲಿ ಫ್ರಾಡ್ಗೆ ನೀವು ನಿಮಗೆ ಒಂಥರ ಸ್ಕೀಮ್ ಹೇಳ್ಕೊಡ್ತಿದ್ರೆ ಅದು ತಪ್ಪು. ಸೊ ನಾವು ಕೂಡ ಅಲರ್ಟ್ ಇರಬೇಕು. ಮತ್ತು ಇಂಥ ಯಾವುದು ಟೆಕ್ನಾಲಜಿ ಏನೇನಿದೆ, ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಐಪ್ಯಾಡ್ ಅಥವಾ ಏನಾದರೂ ನಮ್ಮದು OTP, ಬೇರೆ ಬೇರೆ ನಮ್ಮದು ಕಾನ್ಫಿಡೆನ್ಷಿಯಲ್ ಪಿನ್ ನಂಬರ್ಸ್ ಎಲ್ಲ ಅದು ಯಾರಿಗೆ ಕೊಡಬಾರ್ದು. ಬಟ್ ನಾವು ನೋಡ್ತಾ ಇದ್ದೀವಿ, ಜಾಸ್ತಿ ಜನ ಯಾರು ಬುದ್ಧಿವಂತರು ಇದ್ರೆ ಅವರೇ ಇದಕ್ಕೆ ಸಿಕ್ಕಾಕೊಡ್ತಾರೆ. ದೆನ್ ನಂತರ ನಿಮ್ಮ ಹೆಸರಿನಲ್ಲೂ ಕೂಡ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲ, ಫೇಸ್ಬುಕ್ ಅಕೌಂಟ್ ಮಾಡೋದು ಅದು ದಟ್ ಈಸ್ ನಾಟ್ ಅ ಫೈನಾನ್ಷಿಯಲ್ ಫ್ರಾಡ್. ಫೇಸ್ಬುಕ್ ಅಕೌಂಟ್ ತಕ್ಷಣ ನಾವು ಹಿಡಿದಿದ್ದೀವಿ, ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಅದು ಬರೀ ನಮ್ಮದು ಅಲ್ಲ, ಇದು ನಾರ್ಮಲ್ ಆಗಿದೆ. ದಿಸ್ ಇಸ್ ದಿ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಮತ್ತು ಈಗೊಂದು ಕಾಲದಲ್ಲಿ ಇದು ಒಂದು ಹೊಸ ಕ್ರೈಮ್ ಇರೋದು. ಅದಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮ ಸೈಬರ್ ಸೆಲ್ ಇದೆ, 9 ಕಡೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಇದು ದೇಶದಲ್ಲಿ ಯಾವುದು ಸಿಟಿಯಲ್ಲಿ ಇಂಥ ದೊಡ್ಡ ಸೆಟಪ್ ಎಲ್ಲಿ ಇಲ್ಲ. ಸೊ ಬ್ಯಾಂಗ್ಳೂರು ಸಿಟಿಗೆ ಮಾತ್ರ ಸೆಪ್ರೇಟಾಗಿ 9 ಪೊಲೀಸ್ ಸ್ಟೇಷನ್, ಅದು ಹೆಡೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ರ್ಯಾಂಕ್ ಆಫೀಸರ್ಸ್. ಸೊ ನಮ್ಮಲ್ಲಿ ಟೆಕ್ನಾಲಜಿ ಮತ್ತು ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿದೆ. ಇಂಥ ಗೋಲ್ಡನ್ ಅವರ್ಲಿ ರಿಪೋರ್ಟ್ ಆದರೆ ನಾವು ಇಮಿಡಿಯೇಟ್ಲಿ ದುಡ್ಡು ಕೂಡ ವಾಪಸ್ ಫ್ರೀಸ್ ಮಾಡ್ಬೋದು ಮತ್ತು ವಾಪಸ್ ಕೊಡಿಸ್ಬೋದು. ಬಟ್ ಒಂದು ಪ್ರಾಬ್ಲಮ್ ಏನಾಗ್ತದೆ, ಜನ ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಮಾಡ್ತದೆ. ಸೊ ನಾವು ಒಂದು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀವಿ, ತಕ್ಷಣ ನಮಗೆ ರಿಪೋರ್ಟ್ ಮಾಡಿದರೆ ಅವ್ರದ್ದು ದುಡ್ಡು ಅಲ್ಲಿಗೆ ನಾವು ಫ್ರೀಸ್ ಮಾಡ್ಬೋದು, ನಂತರ ಕೋರ್ಟಿಂದ ರಿಲೀಸ್ ಮಾಡ್ಕೊಡ್ಬೋದು. ಜನ ಏನಾಗುತ್ತೆ, ಅವ್ರು ಲೇಟ್ ಮಾಡಿದ ತಕ್ಷಣ ಅದು ಬೇರೆ ಬೇರೆ ಅಕೌಂಟ್ಗೆ ಹೋಗ್ಬಿಡ್ತದೆ, ಮಲ್ಟಿಪಲ್ ಅಕೌಂಟ್ಸ್. ಸೊ ಸೈಬರ್ ಫ್ರಾಡ್ ಇಸ್ ಆಫ್ ಬೋತ್ ಫೈನಾನ್ಷಿಯಲ್ ಆಸ್ ವೆಲ್ ಆಸ್ ನಾನ್ ಫೈನಾನ್ಷಿಯಲ್ ಕೂಡ. ಬಟ್ ವಿ ಆರ್ ರೆಡಿ. ನಾವು ನಮ್ಮದು ಟೀಮ್ ಇಸ್ ವೆರಿ ಗುಡ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಟ್ಯಾಕಲ್ ಈಚ್ ಆ್ಯಂಡ್ ಎವ್ರಿ.